ಅಂಕಪಟ್ಟಿ ಇಲ್ಲದೆ ಡೈರೆಕ್ಟ್ ಪಾಸ್ ಆದ 420 ವೈದ್ಯನ ಅಸಲಿ ಕತೆ. ಯುನಾನಿ ವೈದ್ಯನೆಂದು ರೋಗಿಗಳಿಗೆ ಮಕ್ಮಲ್ ಟೋಪಿ, ಕ್ಲಿನಿಕ್ ಕದ ತರಿಸಲು ಇನ್ನಿಲ್ಲದ ಸರ್ಕಸ್. ದಗಲ್ಬಾಜಿ ವೈದ್ಯನ ಅಸಲಿ ವಿದ್ಯಾರ್ಹತೆ ಏನು? ಅರ್ಥಶಾಸ್ತ್ರ ಅಥವಾ ವಿಜ್ಞಾನಶಾಸ್ತ್ರನ? ಬಿಳಿ ಕೋಟ್ ಧರಿಸಿದ ತಕ್ಷಣ ಪ್ರತಿಯೊಬ್ಬನೂ ವೈದ್ಯನಾಗಲ್ಲ. ಆದರೆ ಈ ನೂರುಲ್ಲಾ ಎಂಬ ಮಹಾಶಯ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾನೆ. ಯುನಾನಿ ವೈದ್ಯನೆಂದು ಬೋರ್ಡ್ ತಗಲಾಕೊಂಡು ರೋಗಿಗಳಿಗೆ ಮಕ್ಮಲ್ ಟೋಪಿ ಹಾಕಿ ಕ್ಲಿನಿಕ್ ಬಾಗಿಲು ತೆರೆಸಲು ಇನ್ನಿಲ್ಲದ ಸರ್ಕಸ್ ನಡೆಸಿದ್ದಾನೆ. ಈ ಆರ್ಕೆ ಪೈಲ್ಸ್ ಅಂಡ್ ಪಿಸ್ಟುಲಾ ಕ್ಲಿನಿಕ್ನ ಅವೈಜ್ಞಾನಿಕ ಚಿಕಿತ್ಸೆಗೆ ಬಲಿಯಾದವರು ಎಷ್ಟು ಜನ? ಈತನ ವಿರುದ್ಧ ಸೂಕ್ತ ತನಿಖೆ ಯಾವಾಗ ಆಗುತ್ತೆ ಅನ್ನೋದೇ ಸಾರ್ವಜನಿಕರ ಆಗ್ರಹ. ನಾವೇನ್ ಕೇಳಿದ್ವಿ ನೋಡಿ ಸರ್, ನೀವು ನೋಡ್ಕೊಂಡು ಕೊಡಿ ಸರ್, ಕೊಟ್ಬಿಟ್ಟು ನೀವೇನ್ ಬೇಕಾದ್ರೆ ಮಾಡಿ. ಆಯ್ತು, ತೋರಿಸ್ತೀನಿ ಡಿಪಾರ್ಟ್ಮೆಂಟ್ ಆಗಿದ್ದೆಲ್ಲ ಹೋಗೋರಿಗೆಲ್ಲ ತಗೊಂಬರಕ್ಕೆ ಹೇಳಿ ಸರ್. ನಾವು ಇವತ್ತು ಇತ್ತು, ನಾಳೆ ಇತ್ತು. ಡಾಕ್ಟರ್ ಅಂದ್ಮೇಲೆ ಸೆಕೆಂಡ್ ಡಾಕ್ಟರ್, ದೇವ್ರಿಗೆ ಸೆಕೆಂಡ್ ದೇವ್ರ ಸರ್ ಡಾಕ್ಟ್ರು. ನಾವೇನು ಮಾಡಿಲ್ಲ. ಬಿಗ್ನೆಸ್ ಅಲ್ಲ ಇದು. ಡಾಕ್ಟ್ರು ದೇವ್ರ ಸಮಾನ ಡಾಕ್ಟ್ರು. ಆಯ್ತಾಯ್ತು, ನಾನೇ ಕರೆಸ್ತೀನಿ ರೀ 112ಗೆ. ನೀವೇನು ಕರೆಸ್ಬೇಡಿ, ನಮಗೂ ರೂಲ್ಸ್ ಇದೆ ಗೊತ್ತಿರಲ್ಲ. ಅಯ್ಯೋ ನೀವು ನಾವೇನು ಮಾತಾಡ್ತಿರೋದು ನೀವು ಸರಿನಾ? ರೂಲ್ಸ್, ಲಾಯರು, ಕಾನೂನು ಅದೆಲ್ಲ ನೀವೇ ಮಾತಾಡ್ತಾರೆ. ಕಾನೂನು ಎಲ್ಲ ನಿಮಗೆ ಗೊತ್ತಿದೆ. ಕಾನೂನಲ್ಲಿ ನೀವೇನ್ ಮಾಡ್ಬೇಕಾ ಮಾಡಿ, ನಾವು ಬೇಡ ಅಂತ ನೀವು ಹೇಳಿಲ್ಲ. ಏನ್ ಮಾಡ್ಬಿಟ್ಟಿದ್ದೀವಿ ಹೇಳಿ, ನಿಮ್ಗೇನು ಟ್ರೀಟ್ಮೆಂಟೇ ಮಾಡಿಲ್ಲ. ನೋಟಿಫಿಕೇಶನ್ ನೋಡಿ ನೀವು. ಅವನು ಓದಿದ್ದು BBM. ಮೆಡಿಕಲ್ ಸೈನ್ಸ್ಗೂ ಅವನಿಗೂ ಯಾವುದೇ ಸಂಬಂಧನೇ ಇಲ್ಲ. ಕೈಯಲ್ಲಿ ಯಾವುದೇ ಅಂಕಪಟ್ಟಿಗಿಲ್ಲ. ಆದರೂ ಡೈರೆಕ್ಟ್ ಡಾಕ್ಟರ್ ಪಟ್ಟ ಕಟ್ಟಿಸ್ಕೊಂಡು ಕೂತಿದ್ದಾನೆ. ಅದು ಇದೇ ಬರಲ್ಲ. ಕ್ರೈಮ್ ಡಿಪಾರ್ಟ್ಮೆಂಟ್ ಬರೋದೇ ಇಲ್ಲ. ಏನಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್, ಅದು ಬೇರೆ. ನಿಮ್ಗೆ ಗೊತ್ತೇ ಆಗಲ್ಲ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು. ಪೊಲೀಸರು ಸರ್ ನಾವೇನ್ ಕೇಳ್ತಾ ಇದೀವಿ ನಿಮ್ಮ ಹತ್ರ? ಕರ್ಸಿ ಸರ್, ಲಾಕ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಬಂದು. ಅವರೇ ಬಂದ್ರೆ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ಕೇಳಿದ ಮಾಹಿತಿಗೆ ನಾವು ಮಾಹಿತಿ ಕೊಡ್ತೀವಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ ನಿಮ್ಗೆ. ಡಾಕ್ಟರ್ಗೆ ಏನ್ ಬೇಕು ಸರ್? ಹಲೋ ಹಲೋ, ಹಾಂ ಸರ್. तो अभी बात करेंगे, क्या होगा? अभी जाएंगे ಸತ್ಯ ಹೊರಬರುತ್ತಿದ್ದಂತೆಯೇ ಈ ನಕಲಿ ವೈದ್ಯನ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಆರೋಗ್ಯ ಅಧಿಕಾರಿಗಳ ಕಚೇರಿಗೆ ತೆರಳಿ ದೊಡ್ಡ ಮಟ್ಟದಲ್ಲಿ ಆವಾಜ್ ಹಾಕಿದ ಈ ನೂರುಲ್ಲಾ ಸತ್ಯ ವರದಿ ಮಾಡಲು ಹೋದ ಸುದ್ದಿ ಮಾಧ್ಯಮದವರಿಗೆ ನೇರವಾಗಿ ಬೆದರಿಕೆನೆ ಹಾಕಿದ್ದಾನೆ. ಬೆದರಿಕೆ ಹಾಕಿದ ಬೆನ್ನಲ್ಲೇ ಪೊಲೀಸರು ಮತ್ತು ಅಧಿಕಾರಿಗಳ ಭಯದಿಂದ ಜಾಗ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಹೋಗಿ ಸರ್, ಒಳಗಡೆ ಹೋಗಿ ಸರ್, ನೀವು ಜಾಗ ಬಿಡಿ ಸರ್ ಅವ್ರಿಗೆ. ಇಲ್ಲ ಇಲ್ಲ ಸರ್, ಇವರು ಫೋನ್ ಮಾಡಿ ಕೊಟ್ರೆ ಅಡ್ವೊಕೇಟ್ ಅಂತ ಫೋನ್ ಮಾಡಿ ಕೊಟ್ರೆ ನನಗೇನು ವಿಚಾರ ಗೊತ್ತಿಲ್ಲ. ಇವ್ರ ವಿಚಾರ ವಿಡಿಯೋ ಮಾಡ್ರಿ. ಸರ್, ಅವ್ರ ಸರ್ಟಿಫಿಕೇಟ್ ಕೇಳ್ತಾ ಇದ್ರೆ ಇದು ನೋಡಿ, ಜೆನ್ಯೂನ್ ಇದೆಯಾ ಏನಂತ. ಗೌರ್ಮೆಂಟ್ ಯುನಾನಿ ಮೆಡಿಕಲ್ ಕಾಲೇಜು, ನಮ್ದು ಇದು ರಿಜಿಸ್ಟರ್ ಸರ್ಟಿಫಿಕೇಟ್. ಅವ್ರ ಪೇಷಂಟ್ ತರ ಬಂದು ತಗೋಬೇಕಲ್ವಾ, ಟ್ರೀಟ್ಮೆಂಟ್ ತಗೊಂಡು. ಏನು ಹೆಸರು? ನೂರುಲ್ಲಾ ಅಂತ, ಡಾಕ್ಟರ್ ನೂರುಲ್ಲಾ. ನಾನೇ ಸರ್. ಹಾಂ, ಅವ್ರು ಬಂದು
ಟ್ರೀಟ್ಮೆಂಟ್ ತಗೊಳೋದ್ಬಿಟ್ಟು ಯಾರು ನೀವು ಡಾಕ್ಟ್ರು ಹೆಂಗೆ ಅಂತ ಇಟ್ಕೊಂಡು ನಮಗೆ ತುಂಬಾ ಜನ ಬಂದು ನಮ್ಗೆ ಅದ್ರ ಉತ್ತರನೇ ಕೊಡಕ್ಕಾಗಲ್ಲ. ಈ ಕಡೆಯಿಂದ ಒಬ್ರು ಮಾತಾಡ್ತಾರೆ, ಈ ಕಡೆಯಿಂದ ಒಬ್ರು ಮಾತಾಡ್ತಾರೆ. ನೀವೆಷ್ಟೊತ್ತು ಬಂದ್ರಿ ನೀವು ಕ್ಲಿನಿಕಲ್ಲಿ? ಪದವಿ ಅಂಕಪಟ್ಟಿ ಇಲ್ಲ, ಯಾವುದೇ ವೈದ್ಯಕೀಯ ಅರ್ಹತೆ ಕೂಡ ಇಲ್ಲ. ಈತನನ್ನ ಕೇಳೋರಿಲ್ಲ ಹೇಳೋರಿಲ್ಲ ಎಂಬಂತೆ ಕ್ಲಿನಿಕ್ ನಡೆಸ್ತಾ ಇದ್ದ ನೂರುಲ್ಲಾ. ಈಗ ಅವನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಅರ್ಥಶಾಸ್ತ್ರ, ವಾಣಿಜ್ಯಶಾಸ್ತ್ರ ಓದಿ ಬಂದು ಜನರ ರಕ್ತ ಹೇರುತ್ತಿದ್ದ ಈ ದಗಲಬಾಜಿಯ ಅಸಲಿ ವಿದ್ಯಾರ್ಹತೆ ಏನು ಎಂಬುದನ್ನ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ತಕ್ಷಣವೇ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ನಾನು ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದೆ. 8 ಗಂಟೆ ಬಂದಿರೋ ಸರ್ ಇಲ್ಲಿ ದಂಧೆ ನಡೀತಾ ಇದೆ. ಇವರು ಇದೇ ತರ ಒಂದು ಕ್ಲಿನಿಕ್ ಅಲ್ಲ, ಸುಮಾರು ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಇದೇ ತರ ದಂಧೆ ನಡೀತಾ ಇದೆ. ಇವ್ರ ಕ್ಲಿನಿಕ್ ಅಲ್ಲಿ ಇವರು ಕೊಟ್ಟಿರುವಂತ ಚಿಕಿತ್ಸೆ ತಗೊಂಡು ಜನ ಸತ್ತೋಗಿದ್ದಾರೆ. ಅದನ್ನು ಬೇಕಾದ್ರೆ ಬಂದಿರೋ ಸರ್. ಈಗ ಆಕ್ಚುಲಿ ನಾವು ನಮ್ಮ ಪೇಷಂಟ್ ಬಂದಿರೋದು ಇವತ್ತು, ನಮ್ಮ ಪೇಷಂಟ್ ಅವ್ರು ಬಂದಿರೋದು ಅವ್ರ ಪೇಷಂಟ್ ಅವರೇ ಅಂತ ಆಯ್ತಾ ಸರ್. ಇಲ್ಲಿ ಏನ್ ನಡೀತದೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ತನಿಖೆ ಮಾಡಿದ್ದಾರೆ. ತದನಂತರ ಅವ್ರನ್ನ ಉತ್ತರ ಮಾಡಿದ್ರು. ಇನ್ನೊಂದು ಸೀಟಲ್ಲಿ ಈಗ ಇವರು ಡಾಕ್ಟ್ರು ಅಲ್ವಾ ಸರ್, ಇವ್ರು ಇರ್ಬೇಕು. ಯಾರಿದ್ರು ಹೇಳಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತವ್ರೆ. ಮುಂಚೆ ಒಬ್ಬರು ತಗೊಂಡು ನಾವು ಇಲ್ಲಿ ಕುಂತಿದ್ದೇವೆ. ಪರಿಚಯ ಮಾಡ್ಕೊಂತೀವಿ ನಾವು. ಆದಿ ಬೀದಿಯಲ್ಲಿ ಹೋಗೋರ್ಗೆಲ್ಲ ನಾವು ಕೊಡಕ್ಕಾಗಲ್ಲ ಅಂತಂದ್ರು. ಈಗ ಅವ್ರನ್ನ ನಿಮ್ಮ ಮುಖಾಂತರ ಅವ್ರು ಪರಿಚಯ ಮಾಡ್ತೀವಿ ನಾವು. ನಾನು ನಿಮ್ಗೆ ನಾನು ನೋಡಿ ನಾವೊಂದು ಸಂಘಟನೆಯವರು ಆದ್ರೂ ನಿಮ್ಗೆ ಹೇಳಿಲ್ಲ. ಆದ್ರೂ ನಿಮ್ಮ ವರ್ತನೆ ಹೆಂಗಿರುತ್ತೆ, ಹೆಂಗಿರುತ್ತೆ, ನೀವು ಮಾಡೋ ಸ್ಪಂದನೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡಿದ್ವಿ. ಏನ್ ಸರ್ ಅಲ್ಲಲ್ಲ, ಅವರು ಕಾಕಿ ಹಾಕೊಂಡು ಇದು ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ನೀವು ಒಳ್ಳೇದ್ ಮಾಡ್ತಾ ಇದ್ರೆ ಬೇಕಾದ್ರೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದೀವಿ. ನಾವೇ ಬೇಕಾದ್ರೆ ಮಾಧ್ಯಮದಲ್ಲಿ ನಾವೇ ಬೇಕಾದ್ರೆ ಒಂದು ಲೈವ್ ಮಾಡ್ತಾ ಇದೀವಿ. ನೀವು ಮಾಡ್ತಿರೋದು ದಂಧೆ ಅಲ್ಲ, ದಂಧೆ ಮಾಡ್ತಾ ಇರೋದು ನೀವು ಅಲ್ಲ, ಒಂದು ದಂಧೆ ಮಾಡ್ತಾ ಇರೋದು. ಖಂಡಿತ ಅದನ್ನೇ ಅಷ್ಟೇ. ಅಷ್ಟೇ ಸರ್.